ರೈತ ದೇಶದ ಬೆನ್ನೆಲುಬು. ರೈತ ಮತ್ತು ಯೋಧ ನಮ್ಮ ಸಮಾಜದ ಎರಡು ಕಣ್ಣುಗಳು. ರಾಷ್ಟ್ರೀಯ ಕಿಸಾನ್ ಮೋರ್ಚಾ ನಿರ್ದೇಶಕ ಬಿಜೆಪಿ ಮುಖಂಡ ರಾಜು ಅಭಿಮತ. ಅನ್ನದಾತನಾದ ರೈತ ಹಾಗೂ ದೇಶ ಕಾಯುವ ಯೋಧ ನಮ್ಮ ಸಮಾಜದ ಎರಡು ಕಣ್ಣುಗಳಿದ್ದಂತೆ. ಇವರ ಯೋಗ ಕ್ಷೇಮದ ಹೊಣೆಯು ನಮ್ಮೆಲ್ಲರದ್ದಾಗಿದೆ ಎಂದು ಅಖಿಲ ಭಾರತ ಕಿಸಾನ್ ಮೋರ್ಚಾ ನಿರ್ದೇಶಕರು ಹಾಗೂ ರಾಜ್ಯ ಬಿಜೆಪಿ ಮುಖಂಡರಾದ ರಾಜು ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಬೊಮ್ಮೆನಹಳ್ಳಿಯ ಬಳಿ ಮುತ್ತುರಾಯಸ್ವಾಮಿ ಕ್ಷೇತ್ರದಲ್ಲಿ ಪ್ರಗತಿಪರ ಕೃಷಿಕರಾದ ಹೊಸ ಸಾಯಪ್ಪನಹಳ್ಳಿ ನಾಗರಾಜು ದಂಪತಿಗಳ ವಿವಾಹ ವಾರ್ಷಿಕೋತ್ಸವದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಮಾರಂಭದಲ್ಲಿ ಭಾಗವಹಿಸಿ ನೆರೆದಿದ್ದ ರೈತರನ್ನು ಉದ್ದೇಶಿಸಿ ಮಾತನಾಡಿದರು. ಅನ್ನದಾತನಾದ ರೈತನು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ದರದಲ್ಲಿ ಬೆಲೆ ಸಿಗುತ್ತಿಲ್ಲ. ಅನ್ನದಾತನಾದ ರೈತನ ಬದುಕು ಇಂದು ಸಂಕಷ್ಟದಲ್ಲಿದೆ. ಕಬ್ಬಿಗೆ ಎಫ್ಆರ್ಪಿ ದರವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿಗದಿಪಡಿಸಿದ್ದರೂ ಕೂಡ ಕಬ್ಬು ಬೆಳೆಗಾರರ ಬದುಕು ಸಿಹಿ ಆಗಿಲ್ಲ. ರೈತರು ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿಸಿಕೊಳ್ಳಬೇಕು. ರೈತರ ಬದುಕು ಹಸನಾಗಬೇಕಾದರೆ ರೈತರು ಭತ್ತ, ರಾಗಿ, ಜೋಳದ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಪ್ರಮುಖವಾಗಿ ಬೆಳೆಯಲು ಸಂಕಲ್ಪ ಮಾಡಬೇಕು. ಆಗ ಮಾತ್ರ ರೈತನು ಕೃಷಿಯಿಂದ ಲಾಭ ಗಳಿಸಲು ಸಾಧ್ಯ. ಸದ್ಯದ ಮಟ್ಟಿಗೆ ಎಣ್ಣೆಕಾಳು, ಬೇಳೆಕಾಳುಗಳು, ತೆಂಗು ಮತ್ತು ಅಡಿಕೆಯಿಂದ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಾಗುತ್ತಿದೆ. ರೈತರು ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಹಾಗೂ ಕ್ರಿಮಿನಾಶಕಗಳನ್ನು ಬಳಸದೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡಿ ಹೆಚ್ಚಿನ ಲಾಭ ಗಳಿಸಿ ಬದುಕನ್ನು ಬಂಗಾರ ಮಾಡಿಸಿಕೊಳ್ಳಬೇಕು ಎಂದು ರಾಜು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ವಿವಾಹ ವಾರ್ಷಿಕೋತ್ಸವದ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡ ಪ್ರಗತಿಪರ ಕೃಷಿಕ ದಂಪತಿಗಳಾದ ನಾಗರಾಜು ಮತ್ತು ಕವಿತಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಶೋಕ್, ಎಸ್ಟಿಜಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಶಿವರಾಜು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹೆರಗನಹಳ್ಳಿ ಪುಟ್ಟಸ್ವಾಮಿ, ಉಪಾಧ್ಯಕ್ಷ ರಾಮೇಗೌಡ, ನಿರ್ದೇಶಕರಾದ ಅಣ್ಣೆ ಚಾಕನಹಳ್ಳಿ, ನಾಗರಾಜು ಸೇರಿದಂತೆ 500ಕ್ಕೂ ಹೆಚ್ಚು ಸಾವಯವ ಕೃಷಿಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವ ಟಿವಿ, ಮಂಡ್ಯ. ಇವತ್ತು ನಮ್ಮ ಬನ್ನಂಗಡಿ ನಾಗರಾಜರವರು ಮತ್ತು ಕವಿತಾರವರ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಇವತ್ತೇನು ಇಲ್ಲಿ ವಿಶೇಷವಾದಂಥ ಒಂದು 25 ವರ್ಷದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಬಹಳ ಅದ್ಭುತವಾದಂಥ ಇವತ್ತು ಬನ್ನಂಗಡಿ ನಾಗರಾಜರವರು ಮತ್ತು ಅವರ ದಂಪತಿ ಶ್ರೀಮತಿ ಕವಿತಾರವರ 25ನೇ ವರ್ಷದ ವಿವಾಹ ಕಾರ್ಯಕ್ರಮಕ್ಕೆ ಶುಭಾಶಯ ಕೊಡಬೇಕು, ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂತೇಳಿ ಕೇಳಿಕೊಂಡಾಗ ನಾವು ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಇದ್ದರೂ ಸಹ ನಾವು ಇಲ್ಲಿ ಬರಲೇಬೇಕು ಅಂತ ನಿರ್ಣಯ ಮಾಡಿಕೊಂಡು ಬಂದು ಭಾಳ ಖುಷಿ ಆಗ್ತಿದೆ. ಅದು ಅಲ್ಲದೆ ಶ್ರೀ ಮುತ್ತುರಾಯಸ್ವಾಮಿ ಸನ್ನಿಧಿನಲ್ಲಿ ಇವರು ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿರ್ತಾರೆ ಅಂತ ಮತ್ತಷ್ಟು ಖುಷಿ. ಮನೆ ಕಾರ್ಯಕ್ರಮಗಳಿಗೆ ಹೇಳೋದು ಸಹ ನಮ್ಮ ಮನೆ ಕಾರ್ಯಕ್ರಮ ಅಂತ ಬಂದು ನಿಂತ್ಕೊಳ್ತಾರೆ ನಾಗರಾಜರವರು. ಹಾಗಾಗಿ ವಿಶೇಷವಾದಂಥ ಕಾಳಜಿ, ಪ್ರೀತಿ ಅವರ ಮೇಲೆ ನಮ್ಮ ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸ ಅವರಿಗಿದೆ, ಅವರ ಕುಟುಂಬದ ಪ್ರೀತಿ ವಿಶ್ವಾಸ ನಮಗೆ ಭಾಳ ಇದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಶೇಷತೆ ಅಂತಂದರೆ, ಈಗ ರೈತರ ಬಗ್ಗೆ ಮಾತನಾಡಲಿಕ್ಕೆ ನಾವು ಹೇಳಿದ್ವಿ. ಇವತ್ತು ಪ್ರಪಂಚದಲ್ಲಿ ಕೋವಿಡ್ ಬಂದಾಗ ಪ್ರಪಂಚದಲ್ಲಿ ಎಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಇವತ್ತು ವಿಶ್ವ ಮಹಾಯುದ್ಧದ ಸನ್ನಿಹಿತ ಆಗಿದ್ದ ಇವತ್ತಿಂಥ ಸನ್ನಿವೇಶದಲ್ಲಿ ಇವತ್ತು ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆಗಳು ಸಿಗ್ತಾ ಇಲ್ಲ. ಕಬ್ಬು ಬೆಳೆಗಾರರು ಇತ್ತೀಚೆಗೆ ಸ್ವಲ್ಪ ಒಂದೇನು ಸರ್ಕಾರ ಒಂದು ಆದೇಶ ಮಾಡಿದರೆ ಸ್ವಲ್ಪ ಮಟ್ಟಕ್ಕೆ ಚೇತರಿಕೆ ಕಂಡರೂ ಸಹ ಸರಿಯಾಗಿ ಮಳೆ ಇಲ್ಲ ಮತ್ತು ಸಂಕಷ್ಟದಲ್ಲಿದ್ದಾರೆ ರೈತರುಗಳು. ಹಾಗಾಗಿ ನಾವು ವಿದೇಶದಿಂದ ಈಗ ನಾವು ಡೀಸೆಲ್ಲು, ಪೆಟ್ರೋಲು ಮತ್ತು ಆಯಿಲ್ ಬಗ್ಗೆ ಏನು ಅವಲಂಬಿತರಾಗಿದ್ದೇವೆ, ನಾವು ಅದೇ ರೀತಿ ಅಡುಗೆ ಎಣ್ಣೆನೂ ಸಹ ನಾವು ವಿದೇಶದಲ್ಲಿ ನಾವು ಅಲ್ಲಿಂದ ಬರ್ತಕ್ಕಂಥ ಕ್ರೂಡ್ ಆಯಿಲಿಂದ ಮಾಡ್ತಕ್ಕಂಥ ಅಡುಗೆ ಎಣ್ಣೆನೂ ನಾವು ಭಾಳ ಅದ್ರ ಮೇಲೆ ಅವಲಂಬಿತರಾಗಿದ್ದೇವೆ. ಇವತ್ತೇನು ಪಾಕೆಟ್ ಎಣ್ಣೆಗಳು ಮಾಡ್ತಾರೆ, ಇನ್ನೊಂದು ಪ್ಯಾಕ್ ಬಂದು 120, 150, 200 ರೂಪಾಯಿ ಏನು ಮಾಡ್ತಾರೆ, ಅದೆಲ್ಲ ಕ್ರೂಡ್ ಆಯಿಲೆಲ್ಲ ಕೊಡ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ವಿಶೇಷವಾಗಿ ಹೆಚ್ಚು ಶೇಂಗಾ ಅಂದರೆ ಕಡಲೆಕಾಯಿನ ಬೆಳೆದು ನಮ್ಮ ರೈತರಿಗೆ ಅನುಕೂಲ ಆಗಬೇಕು. ನಮ್ಮ ದೇಶದಲ್ಲೇ ಕಡಲೆಕಾಯಿ ಹೆಚ್ಚು ಬೆಳೆದು, ಸೂರ್ಯಕಾಂತಿ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಇವೆಲ್ಲವನ್ನು ಇಲ್ಲೇ ಹೆಚ್ಚು ಬೆಳೆದು ಇಲ್ಲಿ ನಮ್ಮ ದೇಶದಲ್ಲಿ ಬೆಳೆದಂಥದ್ದು ನಾವು ಎಷ್ಟು ಬೇಕು ಅಷ್ಟನ್ನು ಉಪಯೋಗಿಸ್ಕೊಂಡು ಮುಂದೆ ನಂತರ ನಾವು ವಿದೇಶಕ್ಕೆ ಅದನ್ನು ರಫ್ತು ಮಾಡುವಂಥ ಕೆಲಸವನ್ನು ನಮ್ಮ ದೇಶದಿಂದ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಆಗ ನಾವು ಒಂದು ಇದರಿಂದ ನಾವು ಮೇಲೆ ಬಚಾವಾಗಲಿಕ್ಕೆ ಸಾಧ್ಯ ಆಗ್ತದೆ.
ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಎಣ್ಣೆ ಒಂದು 150 ರೂಪಾಯಿ ಆದರೆ ಮುಂದಿನ ದಿನದಲ್ಲಿ 1 ಲೀಟ್ರ್ 500 ರೂಪಾಯಿ ಆಗುವಂಥ ಪರಿಸ್ಥಿತಿ ಇರ್ತದೆ. ಅದೇ ಬೆಲೆ ನಾವೇ ಇಲ್ಲಿ ಕಡಲೆಕಾಯಿ ಬೆಳೆದು ನಾವು ಬೇರೆ ಕಡೆ ನಾವು ಕೊಟ್ಟಾಗ ರೈತರಿಗೂ ಆರ್ಥಿಕವಾಗಿ ಸದೃಢವಾಗಿ ಸಬಲರಾಗಲಿಕ್ಕೆ ಸಾಧ್ಯ ಇದೆ. ನಮಗೂ ಸಹ ನಾವು ಜೀವನೋಪಾಯಕ್ಕೆ ಎಣ್ಣೆ ಅನಿವಾರ್ಯ ಇದಾಗ್ತದೆ. ಅದೇ ರೀತಿ ರೈತರುಗಳಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನ ಈಗ ರಾಜ್ಯ ಸರ್ಕಾರಗಳು ಏನು ಮಾಡ್ತಿದೆ, ಅದ್ರ ಜೊತೆ ಕೇಂದ್ರ ಸರ್ಕಾರವೂ ಸಹ ಹೆಚ್ಚೆಚ್ಚು ರೈತರ ಬಗ್ಗೆ ಕಿಸಾನ್ ಕಮಿಟಿಯಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೇವೆ. ಆ ಕಾರ್ಯಕ್ರಮಗಳು ಒಂದೊಂದು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಕೇಂದ್ರ ಸರ್ಕಾರ ಹೆಚ್ಚು ರೈತರಿಗೆ ಒಂದು ಒಳ್ಳೆಯದಾಗುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ತಮ್ಮ ಹೆಸರು ಸರ್? ಡಾಕ್ಟರ್ RS ರಾಜು, ನಿರ್ದೇಶಕರು ಕೇಂದ್ರ ಕಿಸಾನ್ ಸಮಿತಿ ಹಾಗೂ ಸನಾತನ ಧರ್ಮ ಜಾಗರಣ ದಕ್ಷಿಣ ಭಾರತದ ಮುಖ್ಯಸ್ಥಿದ್ದೇನೆ. BJPಯ ರಾಷ್ಟ್ರೀಯ ಮುಖಂಡನಿದ್ದೇನೆ. ಪ್ರತಿಯೊಂದು ಏನೇ ಕೆಲಸ ಕಾರ್ಯಗಳಿದ್ದರೂ ಸಹ ರೈತರಿಗೆ ಮೊದಲನೇ ಆದ್ಯತೆ. ಇಬ್ಬರನ್ನ ನಾವು ಮೊದಲನೇ ಸ್ಥಾನದಲ್ಲಿ ನೋಡಲಿಕ್ಕೆ ಇಚ್ಛೆ ಪಡ್ತೀವಿ. ಒಂದು ಈ ದೇಶದ ಯೋಧ ಮತ್ತು ಈ ದೇಶಕ್ಕೆ ಅನ್ನ ಕೊಡುವಂಥ ರೈತ. ಇವೆರಡೂ ಸಹ ನಮ್ಮ ಕಣ್ಣುಗಳಿದ್ದಾಗೆ, 2 ಕಣ್ಣುಗಳಿದ್ದಾಗೆ. ಹಾಗಾಗಿ ಅವರು ಯಾವತ್ತೂ ಸಹ ಪೂಜನೀಯ ಸ್ಥಾನದಲ್ಲಿ ಅವರನ್ನು ನೋಡುವಂಥದ್ದು ನಮ್ಮ ಮತ್ತು ನಮ್ಮ ಸಂಘದ ಮತ್ತು ನಮ್ಮ ಪಕ್ಷದ ಮತ್ತು ನಮ್ಮ ಸರ್ಕಾರದ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.